ನಮಸ್ಕಾರ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬಾಬ್ರಿ ಮಸೀದಿ ರಾಮ ಮಂದಿರ ವಿವಾದದ ಸಂದರ್ಭದಲ್ಲಿ ಆ ಗೊಮ್ಮಟ ಏನು ಧ್ವಂಸವಾಯಿತು, ಅದಾದ ನಂತರ ಆಗಿನ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನನ್ನು ತರುತ್ತೆ. ಆಗ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ಈ ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿದ್ದರು. ಅದೇನಪ್ಪ ಅಂತಂದರೆ 1947 ನಂತರ ಯಾವ ಪೂಜಾ ಸ್ಥಳಗಳು, ಅದು ಮಂದಿರ, ಮಸೀದಿ, ಡ್ಯಾಶ್ 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 ಏನೆಲ್ಲ ಹೆಂಗೆಂಗಿದೆ ಅದು ಹಂಗಂಗೇ ಇರಬೇಕು, ಅದನ್ನು ಮುಟ್ಟಬಾರ್ದು, ಟಚ್ ಮಾಡಬಾರ್ದು, ಅದರ ವಿರುದ್ಧ ಯಾವುದೇ ಕಂಪ್ಲೇಂಟ್ಗಳಾಗಬಾರ್ದು, ಹೀಗೆಲ್ಲ ಇತ್ತು. ಆ ನಂತರ ರಾಮ ಮಂದಿರದ ಹೇಗೂ ನಿಮ್ಗೆ ಗೊತ್ತಿದೆ, ಅದು ಅದಕ್ಕಿಂತ ಮೊದಲಾದಂಥ ಘಟನೆ ಆದ ಕಾರಣಕ್ಕಾಗಿ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಕೇಸುಗಳೆಲ್ಲ ಏನೆಲ್ಲ ಆಯಿತು ಗೊತ್ತಿದೆ, ರಾಮ ಮಂದಿರ ಆಯಿತು. ನಂತರ ನಿಮ್ಗೆ ಗೊತ್ತಿದೆ ಕಾಶಿ ವಿಶ್ವನಾಥ ಮಂದಿರದ ವಿಚಾರ. ಆ ನಂತರ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಕಡೆ, ಆಮೇಲೆ ಮಥುರಾದಲ್ಲಿ. ಸೊ ಹಾಗಿದ್ದಾಗ BJP ಒಂದು ಪ್ರಶ್ನೆ ಮಾಡಿತ್ತು, ಧಾರ್ಮಿಕ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಪ್ರಶ್ನೆ ಮಾಡಿತ್ತು, ಅರ್ಜಿ ಹಾಕಿತ್ತು. 1991 ಸೆಕ್ಷನ್ 234 ರದ್ದತಿಗೆ ಸಲ್ಲಿಸಿದ್ದ ಅರ್ಜಿ BJPಯಿಂದ. ಇಂದು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಮುಂದುವರಿಸಲು ಸುಪ್ರೀಂ ಸೂಚನೆ. ಮಂದಿರ ಮಸೀದಿ ವಿವಾದ ಸರ್ವೆಗೆ ಆದೇಶ ಬೇಡ ಅಂತೇಳಿ ಹೇಳಿದೆ ಸುಪ್ರೀಂ ಕೋರ್ಟ್. 3 ಸದಸ್ಯ ಪೀಠದ ಆದೇಶ. ಹೈಕೋರ್ಟ್, ಕೆಳಕೋರ್ಟ್ಗಳು ಸರ್ವೆಗೆ ಆದೇಶ ನೀಡಬಾರದು, ತೀರ್ಮಾನ ಕೈಗೊಳ್ಳುವ ಮುನ್ನ ಕೇಂದ್ರಕ್ಕೆ ಅಫಿಡವಿಟ್ ಸಲ್ಲಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಸಲ್ಲಿಸಲು 4 ವಾರ ಕಾಲಾವಕಾಶ. ಇತ್ತೀಚೆಗೆ ಒಂದು ಗಲಾಟೆ ಆಗಿತ್ತು ಸಂಬಲ್ನಲ್ಲಿ. ಅದು ಮಸೀದಿ ಅಂತ ಇಲ್ಲ, ಅದು ಶಿವ ದೇವಾಲಯ ಅಂಥೇಳಿ ಸರ್ವೆಗೆ ಆದೇಶ ಕೊಟ್ಟಿದ್ದು ಕೋರ್ಟ್ ಆದೇಶ ಕೊಟ್ಟಿತ್ತು. ಆ ಕೋರ್ಟ್ ಆದೇಶ ಕೊಟ್ಟಾಗ ಅಲ್ಲಿ ಸರ್ವೆಗೆ ಹೋದಾಗ ಗಲಾಟೆ ಆಯಿತು, ನಿಮಗೆಲ್ಲ ಗೊತ್ತಿದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕಾಶಿ ವಿಶ್ವನಾಥ, ಮಥುರಾ ಈ ಟೆಂಪಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಏನು ಕಾನೂನನ್ನು ತಂದಿದ್ರು ನರಸಿಂಹರಾವ್ ಅವರು, ಇಲ್ಲ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು. ಯಾಕೆ ಕಾಯ್ದುಕೊಳ್ಬೇಕು, ಅದು ನಮ್ಮ ದೇವಸ್ಥಾನ ಅನ್ನುವಂಥ ರೀತಿಯಲ್ಲಿ ನೋಡಿ. ಇದು ಕಾಶಿದು ಕೆಳಗಿನ ಭಾಗದಲ್ಲಿ ಈಗಲೂ ಪೂಜೆ ನಡೀತಾ ಇತ್ತು, ಅದೇ ಕೊಡಬೇಕು ಅಂತೇಳಿ ಎಲ್ಲ ಆಗಿತ್ತಲ್ಲ. ನಾನು 9 ಗಂಟೆಗೆ ವಿಸ್ತೃತವಾಗಿ ಹೇಳ್ತೇನೆ ಅದರ ಬಗ್ಗೆ. ಅದನ್ನು ಪ್ರಶ್ನೆ ಮಾಡಿತ್ತು BJP. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು, ಯಾರೂ ಕೂಡ ಸರ್ವೆಗೆ ಆದೇಶ ಕೊಡಬಾರ್ದು. ಈ ಕಾರಣಕ್ಕಾಗಿ 1991 ಕಾನೂನೇನಿದೆ ಅದು ಈಗ ಮೇಲ್ಪಂಕ್ತಿಗೆ ಬಂದಂಗೆ ಆಯಿತು, ಅಂದರೆ ಅದರ ಕೈ ಮೇಲಾದಂಗೆ ಆಯಿತು. ಯಾವುದೇ ಕಾರಣಕ್ಕೂ ಎಲ್ಲೂ ಸರ್ವೆಗೆ ಆದೇಶ ಕೊಡುವ ಹಾಗೆ ಇಲ್ಲ. ಇದು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಆದೇಶ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಸಲ್ಲಿಸಬೇಕು, ನೋಡಪ್ಪ ಹಿಂಗಿಂಗಿದೆ ಏನು ಮಾಡೋಣ ಅಂತ. ಆಮೇಲೆ ಕೇಂದ್ರ ಸರ್ಕಾರ 4 ವಾರಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ವಿಚಾರ ತಿಳಿಸಬೇಕು. ಧಾರ್ಮಿಕ ಸ್ಥಳ ತಕರಾರಿಗೆ ಬ್ರೇಕ್ ಬೀಳುತ್ತಾ ಬೀಳೋದಿಲ್ವಾ, ಈಗ ಹೆಂಗಿದೆ ಹಂಗೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಆಯಿತಾ? ಸೊ ಇದರ ವಿಸ್ತೃತ ವರದಿಯನ್ನು 9 ಗಂಟೆಗೆ ಕೊಡ್ತೀನಿ. ನೆಕ್ಸ್ಟ್. ನಮಸ್ಕಾರ. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬಾಬ್ರಿ ಮಸೀದಿ ರಾಮ ಮಂದಿರ ವಿವಾದದ ಸಂದರ್ಭದಲ್ಲಿ ಆ ಗೊಮ್ಮಟ ಏನು ಧ್ವಂಸವಾಯಿತು, ಅದಾದ ನಂತರ ಆಗಿನ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನನ್ನು ತರುತ್ತೆ. ಆಗ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ಈ ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿದ್ದರು. ಅದೇನಪ್ಪ ಅಂತಂದರೆ 1947 ನಂತರ ಯಾವ ಪೂಜಾ ಸ್ಥಳಗಳು, ಅದು ಮಂದಿರ, ಮಸೀದಿ, ಡ್ಯಾಶ್ 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 ಏನೆಲ್ಲ ಹೆಂಗೆಂಗಿದೆ ಅದು ಹಂಗಂಗೇ ಇರಬೇಕು, ಅದನ್ನು ಮುಟ್ಟಬಾರ್ದು, ಟಚ್ ಮಾಡಬಾರ್ದು, ಅದರ ವಿರುದ್ಧ ಯಾವುದೇ ಕಂಪ್ಲೇಂಟ್ಗಳಾಗಬಾರ್ದು, ಹೀಗೆಲ್ಲ ಇತ್ತು. ಆ ನಂತರ ರಾಮ ಮಂದಿರದ ಹೇಗೂ ನಿಮ್ಗೆ ಗೊತ್ತಿದೆ, ಅದು ಅದಕ್ಕಿಂತ ಮೊದಲಾದಂಥ ಘಟನೆ ಆದ ಕಾರಣಕ್ಕಾಗಿ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಕೇಸುಗಳೆಲ್ಲ ಏನೆಲ್ಲ ಆಯಿತು ಗೊತ್ತಿದೆ, ರಾಮ ಮಂದಿರ ಆಯಿತು. ನಂತರ ನಿಮ್ಗೆ ಗೊತ್ತಿದೆ ಕಾಶಿ ವಿಶ್ವನಾಥ ಮಂದಿರದ ವಿಚಾರ. ಆ ನಂತರ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಕಡೆ, ಆಮೇಲೆ ಮಥುರಾದಲ್ಲಿ. ಸೊ ಹಾಗಿದ್ದಾಗ BJP ಒಂದು ಪ್ರಶ್ನೆ ಮಾಡಿತ್ತು, ಧಾರ್ಮಿಕ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಪ್ರಶ್ನೆ ಮಾಡಿತ್ತು, ಅರ್ಜಿ ಹಾಕಿತ್ತು. 1991 ಸೆಕ್ಷನ್ 234 ರದ್ದತಿಗೆ ಸಲ್ಲಿಸಿದ್ದ ಅರ್ಜಿ BJPಯಿಂದ. ಇಂದು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಮುಂದುವರಿಸಲು ಸುಪ್ರೀಂ ಸೂಚನೆ. ಮಂದಿರ ಮಸೀದಿ ವಿವಾದ ಸರ್ವೆಗೆ ಆದೇಶ ಬೇಡ ಅಂತೇಳಿ ಹೇಳಿದೆ ಸುಪ್ರೀಂ ಕೋರ್ಟ್. 3 ಸದಸ್ಯ ಪೀಠದ ಆದೇಶ. ಹೈಕೋರ್ಟ್, ಕೆಳಕೋರ್ಟ್ಗಳು ಸರ್ವೆಗೆ ಆದೇಶ ನೀಡಬಾರದು, ತೀರ್ಮಾನ ಕೈಗೊಳ್ಳುವ ಮುನ್ನ ಕೇಂದ್ರಕ್ಕೆ ಅಫಿಡವಿಟ್ ಸಲ್ಲಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಸಲ್ಲಿಸಲು 4 ವಾರ ಕಾಲಾವಕಾಶ. ಇತ್ತೀಚೆಗೆ ಒಂದು ಗಲಾಟೆ ಆಗಿತ್ತು ಸಂಬಲ್ನಲ್ಲಿ. ಅದು ಮಸೀದಿ ಅಂತ ಇಲ್ಲ, ಅದು ಶಿವ ದೇವಾಲಯ ಅಂಥೇಳಿ ಸರ್ವೆಗೆ ಆದೇಶ ಕೊಟ್ಟಿದ್ದು ಕೋರ್ಟ್ ಆದೇಶ ಕೊಟ್ಟಿತ್ತು. ಆ ಕೋರ್ಟ್ ಆದೇಶ ಕೊಟ್ಟಾಗ ಅಲ್ಲಿ ಸರ್ವೆಗೆ ಹೋದಾಗ ಗಲಾಟೆ ಆಯಿತು, ನಿಮಗೆಲ್ಲ ಗೊತ್ತಿದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕಾಶಿ ವಿಶ್ವನಾಥ, ಮಥುರಾ ಈ ಟೆಂಪಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಏನು ಕಾನೂನನ್ನು ತಂದಿದ್ರು ನರಸಿಂಹರಾವ್ ಅವರು,
ಇಲ್ಲ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು. ಯಾಕೆ ಕಾಯ್ದುಕೊಳ್ಬೇಕು? ಅದು ನಮ್ಮ ದೇವಸ್ಥಾನ ಅನ್ನುವಂಥ ರೀತಿಯಲ್ಲಿ ನೋಡಿ. ಇದು ಕಾಶಿದು ಕೆಳಗಿನ ಭಾಗದಲ್ಲಿ ಈಗಲೂ ಪೂಜೆ ನಡೀತಾ ಇತ್ತು, ಅದೇ ಕೊಡಬೇಕು ಅಂತೇಳಿ ಎಲ್ಲ ಆಗಿತ್ತಲ್ಲ. ನಾನು 9 ಗಂಟೆಗೆ ವಿಸ್ತೃತವಾಗಿ ಹೇಳ್ತೇನೆ ಅದರ ಬಗ್ಗೆ. ಅದನ್ನು ಪ್ರಶ್ನೆ ಮಾಡಿತ್ತು BJP. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು, ಯಾರೂ ಕೂಡ ಸರ್ವೆಗೆ ಆದೇಶ ಕೊಡಬಾರ್ದು. ಈ ಕಾರಣಕ್ಕಾಗಿ 1991ರ ಕಾನೂನೇನಿದೆ ಅದು ಈಗ ಮೇಲ್ಪಂಕ್ತಿಗೆ ಬಂದಂಗೆ ಆಯಿತು. ಅಂದರೆ ಅದರ ಕೈ ಮೇಲಾದಂಗೆ ಆಯಿತು. ಯಾವುದೇ ಕಾರಣಕ್ಕೂ ಎಲ್ಲೂ ಸರ್ವೆಗೆ ಆದೇಶ ಕೊಡುವ ಹಾಗೆ ಇಲ್ಲ. ಇದು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಆದೇಶ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಸಲ್ಲಿಸಬೇಕು. ನೋಡಪ್ಪ ಹಿಂಗಿಂಗಿದೆ ಏನು ಮಾಡೋಣ ಅಂತ. ಆಮೇಲೆ ಕೇಂದ್ರ ಸರ್ಕಾರ 4 ವಾರಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ವಿಚಾರ ತಿಳಿಸಬೇಕು. ಧಾರ್ಮಿಕ ಸ್ಥಳ ತಕರಾರಿಗೆ ಬ್ರೇಕ್ ಬೀಳುತ್ತಾ ಬೀಳೋದಿಲ್ವಾ, ಈಗ ಹೆಂಗಿದೆ ಹಂಗೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಆಯಿತಾ? ಸೊ ಇದರ ವಿಸ್ತೃತ ವರದಿಯನ್ನು 9 ಗಂಟೆಗೆ ಕೊಡ್ತೀನಿ. ನೆಕ್ಸ್ಟ್. ನಮಸ್ಕಾರ, ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಬಾಬ್ರಿ ಮಸೀದಿ ರಾಮ ಮಂದಿರ ವಿವಾದದ ಸಂದರ್ಭದಲ್ಲಿ ಆ ಗೊಮ್ಮಟ ಏನು ಧ್ವಂಸವಾಯಿತು, ಅದಾದ ನಂತರ ಆಗಿನ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನನ್ನು ತರುತ್ತೆ. ಆಗ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ಈ ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿದ್ದರು. ಅದೇನಪ್ಪ ಅಂತಂದರೆ 1947ರ ನಂತರ ಯಾವ ಪೂಜಾ ಸ್ಥಳಗಳು, ಅದು ಮಂದಿರ, ಮಸೀದಿ, ಡ್ಯಾಶ್ 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 ಏನೆಲ್ಲ ಹೆಂಗೆಂಗಿದೆ ಅದು ಹಂಗಂಗೇ ಇರಬೇಕು, ಅದನ್ನು ಮುಟ್ಟಬಾರ್ದು, ಟಚ್ ಮಾಡಬಾರ್ದು, ಅದರ ವಿರುದ್ಧ ಯಾವುದೇ ಕಂಪ್ಲೇಂಟ್ಗಳಾಗಬಾರ್ದು, ಹೀಗೆಲ್ಲ ಇತ್ತು. ಆ ನಂತರ ರಾಮ ಮಂದಿರದ ಹೇಗೂ ನಿಮ್ಗೆ ಗೊತ್ತಿದೆ, ಅದು ಅದಕ್ಕಿಂತ ಮೊದಲಾದಂಥ ಘಟನೆ ಆದ ಕಾರಣಕ್ಕಾಗಿ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಕೇಸುಗಳೆಲ್ಲ ಏನೆಲ್ಲ ಆಯಿತು ಗೊತ್ತಿದೆ, ರಾಮ ಮಂದಿರ ಆಯಿತು. ನಂತರ ನಿಮ್ಗೆ ಗೊತ್ತಿದೆ ಕಾಶಿ ವಿಶ್ವನಾಥ ಮಂದಿರದ ವಿಚಾರ. ಆ ನಂತರ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಕಡೆ, ಆಮೇಲೆ ಮಥುರಾದಲ್ಲಿ. ಸೊ ಹಾಗಿದ್ದಾಗ BJP ಒಂದು ಪ್ರಶ್ನೆ ಮಾಡಿತ್ತು, ಧಾರ್ಮಿಕ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಪ್ರಶ್ನೆ ಮಾಡಿತ್ತು, ಅರ್ಜಿ ಹಾಕಿತ್ತು. 1991ರ ಸೆಕ್ಷನ್ 234 ರದ್ದತಿಗೆ ಸಲ್ಲಿಸಿದ್ದ ಅರ್ಜಿ BJPಯಿಂದ. ಇಂದು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಮುಂದುವರಿಸಲು ಸುಪ್ರೀಂ ಸೂಚನೆ. ಮಂದಿರ ಮಸೀದಿ ವಿವಾದ ಸರ್ವೆಗೆ ಆದೇಶ ಬೇಡ ಅಂತೇಳಿ ಹೇಳಿದೆ ಸುಪ್ರೀಂ ಕೋರ್ಟ್. 3 ಸದಸ್ಯ ಪೀಠದ ಆದೇಶ. ಹೈಕೋರ್ಟ್, ಕೆಳಕೋರ್ಟ್ಗಳು ಸರ್ವೆಗೆ ಆದೇಶ ನೀಡಬಾರದು. ತೀರ್ಮಾನ ಕೈಗೊಳ್ಳುವ ಮುನ್ನ ಕೇಂದ್ರಕ್ಕೆ ಅಫಿಡವಿಟ್ ಸಲ್ಲಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಸಲ್ಲಿಸಲು 4 ವಾರ ಕಾಲಾವಕಾಶ. ಇತ್ತೀಚೆಗೆ ಒಂದು ಗಲಾಟೆ ಆಗಿತ್ತು ಸಂಬಲ್ನಲ್ಲಿ. ಅದು ಮಸೀದಿ ಅಂತ ಇಲ್ಲ, ಅದು ಶಿವ ದೇವಾಲಯ ಅಂಥೇಳಿ ಸರ್ವೆಗೆ ಆದೇಶ ಕೊಟ್ಟಿದ್ದು ಕೋರ್ಟ್ ಆದೇಶ ಕೊಟ್ಟಿತ್ತು. ಆ ಕೋರ್ಟ್ ಆದೇಶ ಕೊಟ್ಟಾಗ ಅಲ್ಲಿ ಸರ್ವೆಗೆ ಹೋದಾಗ ಗಲಾಟೆ ಆಯಿತು, ನಿಮಗೆಲ್ಲ ಗೊತ್ತಿದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕಾಶಿ ವಿಶ್ವನಾಥ, ಮಥುರಾ ಈ ಟೆಂಪಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಏನು ಕಾನೂನನ್ನು ತಂದಿದ್ರು ನರಸಿಂಹರಾವ್ ಅವರು, ಇಲ್ಲ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು. ಯಾಕೆ ಕಾಯ್ದುಕೊಳ್ಬೇಕು? ಅದು ನಮ್ಮ ದೇವಸ್ಥಾನ ಅನ್ನುವಂಥ ರೀತಿಯಲ್ಲಿ ನೋಡಿ. ಇದು ಕಾಶಿದು ಕೆಳಗಿನ ಭಾಗದಲ್ಲಿ ಈಗಲೂ ಪೂಜೆ ನಡೀತಾ ಇತ್ತು, ಅದೇ ಕೊಡಬೇಕು ಅಂತೇಳಿ ಎಲ್ಲ ಆಗಿತ್ತಲ್ಲ. ನಾನು 9 ಗಂಟೆಗೆ ವಿಸ್ತೃತವಾಗಿ ಹೇಳ್ತೇನೆ ಅದರ ಬಗ್ಗೆ. ಅದನ್ನು ಪ್ರಶ್ನೆ ಮಾಡಿತ್ತು BJP. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು, ಯಾರೂ ಕೂಡ ಸರ್ವೆಗೆ ಆದೇಶ ಕೊಡಬಾರ್ದು. ಈ ಕಾರಣಕ್ಕಾಗಿ 1991ರ ಕಾನೂನೇನಿದೆ ಅದು ಈಗ ಮೇಲ್ಪಂಕ್ತಿಗೆ ಬಂದಂಗೆ ಆಯಿತು. ಅಂದರೆ ಅದರ ಕೈ ಮೇಲಾದಂಗೆ ಆಯಿತು. ಯಾವುದೇ ಕಾರಣಕ್ಕೂ ಎಲ್ಲೂ ಸರ್ವೆಗೆ ಆದೇಶ ಕೊಡುವ ಹಾಗೆ ಇಲ್ಲ. ಇದು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಆದೇಶ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಸಲ್ಲಿಸಬೇಕು. ನೋಡಪ್ಪ ಹಿಂಗಿಂಗಿದೆ ಏನು ಮಾಡೋಣ ಅಂತ. ಆಮೇಲೆ ಕೇಂದ್ರ ಸರ್ಕಾರ 4 ವಾರಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ವಿಚಾರ ತಿಳಿಸಬೇಕು. ಧಾರ್ಮಿಕ ಸ್ಥಳ ತಕರಾರಿಗೆ ಬ್ರೇಕ್ ಬೀಳುತ್ತಾ ಬೀಳೋದಿಲ್ವಾ, ಈಗ ಹೆಂಗಿದೆ ಹಂಗೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಆಯಿತಾ? ಸೊ ಇದರ ವಿಸ್ತೃತ ವರದಿಯನ್ನು 9 ಗಂಟೆಗೆ ಕೊಡ್ತೀನಿ. ನೆಕ್ಸ್ಟ್.